ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 2691 ಇಷ್ಟು ಒಂದು ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಸೊ ಈ ಒಂದು ಅರ್ಜಿಯನ್ನು ತಾವುಗಳು 19 ಫೆಬ್ರವರಿಯಿಂದ ಮಾರ್ಚ್ 5ರವರೆಗೆ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಒಂದು ರೆಸ್ಟ್ರಿಕ್ಷನ್ ಏನಪ್ಪ ಅಂದ್ರೆ, ನೀವು ಯಾವ ಒಂದು ರಾಜ್ಯದಲ್ಲಿ ಇರ್ತೀರಿ, ನಿಮ್ಮ ಒಂದು ಹೋಮ್ ಸ್ಟೇಟ್ ಏನಿರುತ್ತೋ ಆ ಒಂದು ಹೋಮ್ ಸ್ಟೇಟಲ್ಲಿ ಮಾತ್ರ ನೀವು ಅಪ್ಲೈ ಮಾಡತಕ್ಕದ್ದು. ಸೊ ಆಮೇಲೆ ಒಂದು ವಿಶೇಷತೆ ಏನಂದರೆ, ಸೊ ಈ ಒಂದು ಅರ್ಜಿಯನ್ನು ನೀವು ಈ ಗೌರ್ಮೆಂಟ್ ಪೋರ್ಟಲ್ ಆದಂಥ ಅಪ್ರೆಂಟಿಸ್ಶಿಪ್ ಪೋರ್ಟಲ್ NATS ಈ ಒಂದು ಪೋರ್ಟಲಲ್ಲಿ ಅಪ್ಲೈ ಮಾಡಬಹುದು. ಆಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಒಟ್ಟಾರೆ 305 ಇನ್ಕ್ಲೂಡಿಂಗ್ UR, SC, ST, OBC ಮತ್ತು EWS ಹಾಗೂ ಈ ಒಂದು PWD ಕ್ಯಾಂಡಿಡೇಟ್ಸ್ ಕೂಡ ಅವರ ಒಂದು ಸೆಪ್ರೇಟ್ ವೇಕೆನ್ಸಿ ಕೂಡ ಇದ್ದಾವೆ. ಸೊ ಹೀಗೆ ಒಟ್ಟಾರೆ 305 ವೇಕೆನ್ಸಿಗಳಿದ್ದಾವೆ. ಹೀಗೆ ಟೋಟಲ್ ಎಲ್ಲ ಒಂದು ರಾಜ್ಯಗಳನ್ನು ಕೂಡಿಸಿದರೆ 2691 ಇಷ್ಟು ಒಂದು ಪೋಸ್ಟ್ಗಳಿದ್ದಾವೆ. ಆಮೇಲೆ ಇಲ್ಲಿ ಈ ಒಂದು ಡ್ಯೂರಿಂಗ್ ದ ಟ್ರೈನಿಂಗ್ ಆಫ್ ದಿಸ್ ಒನ್ ಇಯರ್ ಟ್ರೈನಿಂಗ್ ಇರುತ್ತೆ. ಈ ಒಂದು 1 ಇಯರ್ ಟ್ರೈನಿಂಗಲ್ಲಿ ನಿಮಗೆ ಒಂದು ಸ್ಟೈಪನ್ ಕೊಡ್ತಾರೆ. ಆ ಸ್ಟೈಪನ್ ಎಷ್ಟಪ್ಪ ಅಂದರೆ 15,000 ಪರ್ ಮಂತ್. ಇದನ್ನು ಬಿಟ್ಟು ಯಾವುದೇ ಒಂದು ಅಲೌನ್ಸಸ್ ಅಥವಾ ಏನೂ ಇರೋದಿಲ್ಲ, ಬೆನಿಫಿಟ್ಸು. ಓಕೆ, ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಅಂದರೆ, ಅಪ್ಲೈ ಮಾಡಿದ ಮೇಲೆ ನಿಮಗೆ ಆನ್ಲೈನ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಅದರ ಬೇಸಿಸ್ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ನಿಮಗೆ ಒಂದು ಆನ್ಲೈನ್ ಟೆಸ್ಟ್, ಅದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಸೇಮ್ ಟು ಸೇಮ್ ಒಂದು IBPS ಹೇಗೆ ಕಂಡಕ್ಟ್ ಮಾಡ್ತದಲ್ಲ ಹಾಗೆ ಒಂದು ಒಟ್ಟಾರೆ 100 ಮಾರ್ಕ್ಸಿಂದು ಒಂದು ಕ್ವೆಶನ್ ಪೇಪರ್ ಇರುತ್ತೆ. ಅದರಲ್ಲಿ ಜನರಲ್ ಅವೇರ್ನೆಸ್ಸು, ಇಂಗ್ಲೀಷು ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು ಹಾಗೆ ಕಂಪ್ಯೂಟರ್ ನಾಲೆಜ್, ಹೀಗೆ ಒಟ್ಟಾರೆ 60 ನಿಮಿಷದ ಒಂದು ಪೇಪರ್ ಇರುತ್ತೆ. ಇದಾದ ಮೇಲೆ ನಿಮಗೆ ನಾಲೆಜ್ ಆ್ಯಂಡ್ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಈಗ ನೀವು ಕರ್ನಾಟಕದವರ ಆಗಿರೋದರಿಂದ ನಿಮಗೆ ಕನ್ನಡವು ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಹೀಗೆ ಎಲ್ಲ ಒಂದು ಆ್ಯಕ್ಟಿವಿಟೀಸ್ ಬರಬೇಕು. ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಲೋಕಲ್ ಲ್ಯಾಂಗ್ವೇಜ್. ಓಕೆ, ಸೊ ಇದನ್ನು ಯಾರು ಪಾಸ್ ಆಗಂಗಿಲ್ಲ ಅವರು ಎಲಿಜಿಬಲ್ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೆ ಇಲ್ಲಿ ಒಂದು ನಿಮ್ಮ ಒಂದು ಸರ್ಟಿಫಿಕೇಟ್ ಕೂಡ ನೀವು ಅಲ್ಲಿ ಪ್ರೊವೈಡ್ ಮಾಡಬೇಕಾಗತ್ತೆ. ಅಂದರೆ 10th ಅಥವಾ 12th ಸ್ಟ್ಯಾಂಡರ್ಡಲ್ಲಿ ಒಂದು ಈ ಸ್ಪೆಸಿಫಿಕ್ ಈ ಲೋಕಲ್ ಲ್ಯಾಂಗ್ವೇಜನ್ನು ಪಾಸ್ ಮಾಡಬೇಕು. ಅರ್ಥ ಆಯ್ತಾ? ಅದೇ ರೀತಿ ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಅಂದ್ರೇನು, ಜಸ್ಟ್ ನೀವು ಮೆಡಿಕಲಿ ಫಿಟ್ ಸರ್ಟಿಫಿಕೇಟನ್ನು ಒಂದು ನಾರ್ಮಲ್ ಆಗಿ MBBS ಆದಂಥ ಒಂದು ಡಾಕ್ಟರಿಂದ ಅಥವಾ ಫಿಸಿಷಿಯನಿಂದ ನೀವು ಈ ಒಂದು ಸರ್ಟಿಫಿಕೇಟನ್ನು ಪಡೆದುಕೊಳ್ಳತಕ್ಕದ್ದು. ಆಮೇಲೆ ಇವು ಫೈನಲ್ ಸೆಲೆಕ್ಷನ್ಗೆ ಬೇಕಾದಂಥ ಎಲ್ಲ ಒಂದು ಮಾಹಿತಿ ಇಲ್ಲಿದೆ, ನೀವು ನೋಡ್ಕೋಬೋದು. ಅದೇ ರೀತಿ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಬೋದು, ಇದನ್ನು ನೀವು ಆನ್ಲೈನ್ ಮೋಡ್ ಮಾತ್ರ ಅಪ್ಲೈ ಮಾಡಬೇಕು. ಓಕೆ, ಸೊ ನೀವು ಅಪ್ಲೈ ಮಾಡಬೇಕಂದ್ರೆ ಈ ಒಂದು NATS ಪೋರ್ಟಲ್ಗೆ ಹೋಗಬೇಕು. ಸೊ ಇಲ್ಲಿ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀರಿ ಅಂದರೆ ಲಾಗಿನ್ ಆಗಿ ನೀವು ಅಪ್ಲೈ ಮಾಡ್ಬೋದು. ಇಲ್ಲ ಮಾಡಿಲ್ಲ ಅಂದರೆ ನೀವು ಈ ಒಂದು ಸೈಟ್ಗೆ ಹೋಗಿ ರಿಜಿಸ್ಟರ್ ಆಗಿ ಆಮೇಲೆ ಏನಪ್ಪ ಲಾಗಿನ್ ಆಗಿ ನೀವು ಈ ಒಂದು ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ಫೀ ಬಂದುಬಿಟ್ಟು ಜನರಲ್ ಮತ್ತು OBC ಅವರಿಗೆ 800 ಪ್ಲಸ್ GST ಹೋಗುತ್ತೆ. ಆಮೇಲೆ ಫಿಮೇಲ್ಸು 600, SC ST 600, ಆಮೇಲೆ PWD ಅವರಿಗೆ 400 ಇರುತ್ತೆ. ಓಕೆನಾ? ಇಲ್ಲಿ ನೆಕ್ಸ್ಟು ಡಿಸ್ಟಿಕ್ ವೈಸ್ ಎಷ್ಟು ಅದಾವ, ಇಲ್ಲಿ ಕರ್ನಾಟಕದಲ್ಲಿ ಬಂದುಬಿಟ್ರೆ ಬೆಳಗಾವಿ, ಬೆಂಗಳೂರು ಅರ್ಬನ್, ಹಾಸನ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ ಹಾಗೂ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಹೀಗೆ ಇಷ್ಟೇ ಈ ಒಂದು ಜಿಲ್ಲೆಗಳಲ್ಲಿ ಏನಪ್ಪ ಒಟ್ಟಾರೆ 305 ಪೋಸ್ಟ್ಗಳಿದ್ದಾವೆ. ಓಕೆ, ಸೊ ಈಗಾಗಲೇ ನೋಡಿದ ಹಾಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಜಿಲ್ಲೆಗಳಲ್ಲೂ ಏನಪ್ಪ ವೇಕೆನ್ಸಿ ಇದ್ದು. ಓಕೆ, ಸೊ ನಿಮಗೆ ಇದರಲ್ಲಿ ಒಂದು ಅಪ್ಲೈ ಮಾಡಿದ ಕ್ಯಾಂಡಿಡೇಟ್ಸ್ಗಳು ನಿಮಗೆ ಈ ಒಂದು ಲಿಸ್ಟಲ್ಲಿ ಇರೋ ಜಿಲ್ಲೆಗಳಲ್ಲಿ ನಿಮ್ಮ ಹೋಮ್ ಡಿಸ್ಟಿಕ್ ಇದ್ದರೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಇದನ್ನು ಬಿಟ್ಟರೆ ನೀವು ಯಾವುದೇ ಒಂದು ಚಾಯ್ಸನ್ನು ಕೊಡ್ಬೋದು. ಓಕೆ, ಸೊ ಇದು ವೆರಿ ಒಂದು ನಿಮಗೆ ಯೂಸ್ಫುಲ್ ಆಗ್ತದೆ. ಯಾಕೆಂದರೆ ಈಗಾಗಲೇ ಒಂದು ಎಕ್ಸಾಮನ್ನು ಒಂದು ಏನಪ್ಪ ತಯಾರಿ ಯಾರು ಮಾಡ್ತಾ ಇದ್ದಾರೆ
ಅವರಿಗೆ ಒಂದು ಇದು ಯೂಸ್ಫುಲ್. ಯಾಕೆಂದರೆ ಕೆಲವೊಂದು ಜನಕ್ಕೆ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಬೇಕಾಗ್ತಿರ್ತದೆ. ಓಕೆ, ಸೊ ಇಲ್ಲಿ ಮಿನಿಮಮ್ ಒಂದು 15,000 ಸಿಗುತ್ತೆ. ಈ ಒಂದು 15,000ಅಲ್ಲಿ ನಿಮ್ಮದು ಡೈಲಿ ಒಂದು ಲೈಫನ್ನು ನೀವು ರನ್ ಮಾಡ್ಬೋದು. ಅದರ ಜೊತೆಗೆ ನಿಮ್ಮ ಒಂದು ಏನಪ್ಪ ಈ ಎಕ್ಸಾಮಿನೇಷನ್ ಒಂದು ತಯಾರಿಯನ್ನು ಕೂಡ ಮಾಡ್ಬೋದು. ಸೊ ಇದು ಯಾರಿಗೆ ನೀಡಿರುತ್ತೆ ಅವರು ಈ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೋದು. ಮತ್ತು ಈ ಒಂದು ಎಕ್ಸಾಮ್ ಅಷ್ಟೊಂದು ಏನು ಟಫ್ ಇರೋದಿಲ್ಲ, ಮತ್ತು ಇಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಹೌದಾ? ಸೊ ಮ್ಯಾಕ್ಸಿಮಮ್ ಜನ ಇದು ಯಾರು ಅಪ್ಲೈ ಮಾಡ್ತಾರೆ ಅಂದರೆ ಕೆಲವೊಂದು ಜನಕ್ಕೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರೋದಿಲ್ಲ, ಫೈನಾನ್ಷಿಯಲು, ಫ್ಯಾಮಿಲಿ ಬ್ಯಾಕ್ಗ್ರೌಂಡು. ಓಕೆ, ಸೊ ಅಂಥವರಿಗೆ ಇದು ತುಂಬ ಉಪಯುಕ್ತ ಆಗುತ್ತೆ. ಓಕೆ, ಸೊ ಇದಿಷ್ಟು ಈ ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಇದೇ ರೀತಿ ಬ್ಯಾಂಕ್ ಆಫ್ ಬರೋಡಾ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.